ಭೇಟಿ ಆದ್ರೆ ಗಂಡದವ್ರನ್ನ ಭೇಟಿ ಆದ್ರೆ ಒಳ್ಳೇದಾಗುತ್ತೆ. ಅವ್ರೀಗ ಒಂದು ಟೈಮು ಇನ್ನು ಆಗ್ಬಿಟ್ಟಿದೆ ಅನ್ಎಕ್ಸ್ಪೆಕ್ಟೆಡ್. ಆಮೇಲೆ ಯಾವ ರೀತಿ ಅಂತ ಇನ್ನು ಯಾವ ಅವರೇ ಏನು ಗೊತ್ತಾಯ್ತಲ್ಲ, ಒಳ್ಳೇದಾಗುತ್ತೆ ಅಂತ. ಸರ್ ಭಾಳ ಹೊತ್ತು ಏನೇನು ಮಾತಾಡಿದ್ರಿ? ಏನೋ ಕಷ್ಟ ಸುಖ ಮಾತಾಡ್ತೀವಿ ನಾವು. ಒಂದು ಹೇಳಿದ್ರೆ 9 ಪಾಪ ಬೇರೆ ಥರ ತಿಳ್ಕೊತಿರ್ತಾರೆ. ಅದಕ್ಕೆ ಈಗ ಸದ್ಯಕ್ಕೆ ಕೇಳಿದ್ರೆ ಇನ್ನು ಸ್ವಲ್ಪ ದಿನ ಎಲ್ಲ ಗೊತ್ತಾಗುತ್ತೆ ಅಂತ. ಅಲ್ಲ ಸರ್, ಭೇಟಿಯಾಗಿ ಅವ್ರು ಅಳು ತೋಡ್ಕೊಂಡ್ರ ನಾನು ಇಷ್ಟು ಜೈಲಲ್ಲಿ ಇದ್ದೀನಿ, ನಾನು ಈ ಕೇಸಲ್ಲಿ ಮಾಡಿದೆ ಇಲ್ಲ ಈಗ ನೋವಲ್ಲಿ ಇದ್ದೇ ಇರ್ತಾರಲ್ವ. ಮಾಡಿದ್ರೆ ತಪ್ಪಿಗೆ ಶಿಕ್ಷೆ ಆಗೋದು ಇದು ಈ ಥರ ಆಗಿದೆ ಅಂತ ಸ್ವಲ್ಪ ನೋವಲ್ಲಿರ್ತಾರೆ. ಸ್ವಲ್ಪ ಬೇರೆ ಇಲ್ಲ ಇರಲಿ, ಅವ್ರಿಗೆ ಸ್ವಲ್ಪ ಹೇಳಿದ್ರೆ ಸರ್ ತಪ್ಪು ಮಾಡಿಲ್ಲ ಅಂತ. ತಪ್ಪು ಮಾಡಿಲ್ಲ ನಮ್ಮೊಂದು ಹೇಳ್ತಾರ, ನಾವು ತಿಳ್ಕೊಬೇಕು. ಅವ್ರು ಕೆಲವು ಮಾತಾಡ್ಬೇಕಾದ್ರೆ ಏನಾದರೂ ಸಣ್ಣಗಿನ್ನ ಆಗಿದ್ದಾರೆ ಸರ್? ಯಾವುದಿಲ್ಲ, ಹೆಂಗೆ ಹಂಗೆ ನಿಮ್ಗೆ ಯಾರು ಸುಳ್ಳು ಮಾಹಿತಿ ಕೊಟ್ಟಾರೆ ಆಗುತ್ತೆ, ತೊಂದರೆ ಇಲ್ಲ. ಸ್ವಲ್ಪ ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಜಾಸ್ತಿ. ಯಾರು ಬರೋದು ಸರ್. ನಿಮ್ಗೆ ಹಬ್ಕೊಂಡು ಕಣ್ಣೀರು ಹಾಕಿದ್ರಂತ ಹೌದಾ ಸರ್? ತಾವು ಹೇಳಿದ್ಮೇಲೆ ನೋಡಬೇಕು. ಮಳೆ ಬರ್ತಾ ಇದ್ದದ್ದು ಗೊತ್ತಿಲ್ಲ, ಒಳ್ಳೇದಾಗುತ್ತೆ. ಅವರು ಏನಂದ್ರೆ ಇದು ಹೇಳ ಕೆಲವರೆಲ್ಲ ಹೇಳಕ್ಕಾಗಲ್ಲ. ಆಮೇಲೆ ಅವರು ನಿಜವಾಗ್ಲೂ ಅದು ಆಗಿಲ್ಲ, ಅದೇನಾಗಿದೆ ಅಂತ ಗೊತ್ತಾಯ್ತಲ್ಲ, ಪರಮಾತ್ಮ ಒಬ್ಬರಿಗೆ ಗೊತ್ತು ಅಂತ. ಆತ್ಮೀಯತೆ ಹೆಚ್ಚಿದ್ದವರು ಜೊತೆಗೆ ಈಗ ಅವ್ರನ್ನು ಕೂಡ ಸಾಧು ಕೋಕಿಲ ಅವರು ದಾದಾಗಳು ತೀರ್ಕೊಂಡಾಗ್ಲೂ ಕೂಡ ತಮ್ಮ ಜೊತೆ ಅಲ್ಲಿ ಬಂದಾಗ್ಲೂ ಮಾತಾಡೋದಿದ್ರು. ಸರ್, ಈಗ ದ್ವಾರಕೀಶ್ ಅವ್ರದ್ದು ಆದಾಗ್ಲೂ ಕೂಡ ಈಗ ಈ ಒಡನಾಟ ಎಲ್ಲ ಇತ್ತು ಸರ್. ಒಳಗಡೆ ಹೋದಾಗ ಈ ಒಂದು ಘಟನೆ ಹಿನ್ನೆಲೆ ಸರ್ ಯಾವುದು ಇದು ಅಷ್ಟೊಂದು ಮಾತಾಡೋಷ್ಟು ಇಲ್ಲ. ನೋಡ್ಕೊಂಡು ಖುಷಿ ಅಂದ್ರೆ ಬೇಜಾರಲ್ಲಿದ್ದಾರೆ. ಇದ್ದೇ ಇರ್ತದಲ್ಲ, ನೋವು ಇದ್ದೇ ಇರ್ತದಲ್ಲ. ಮಂಜಣ್ಣವ್ರು ಭಾಳ ಹೊರಗೆ ಹೋದ್ರಿ, ನೀವು ಒಂದೇ ನಿಮಿಷದಲ್ಲಿ ಮುಗಿತಾ ಇದ್ರಿ. ಇಷ್ಟೇ ಮಾತಾಡಿದ್ರೆ ನಾಳೆ ಸುಮಾರು ಬೇರೆ ಕೈದಿಗಳು ಬಿಡುಗಡೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾತಾಡ್ಕೊಂಡು ಎಲ್ಲ ಒಳ್ಳೇದಾಗಬೇಕು. ಆ ಥರ ನಾಳೆ ಹೋಮ್ ಮಿನಿಸ್ಟರ್ದು ನಾವು ಕಾರ್ಯಕ್ರಮ ಇದೆ, ಅದ್ರ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಅದು ಇದೆಲ್ಲ ಮಾತಾಡ್ಸ್ಕೊತೀವಿ. ಬೇಲ್ ವಿಚಾರವಾಗಿ ಏನಾದರೂ ಮಾತಾಡೋದು ಸರ್? ಬೇಲ್ ವಿಚಾರ ಇಲ್ಲ, ಅದ್ರ ಬಗ್ಗೆ. ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಮಾತಾಡಿದ್ರಿ ಸರ್? ಚಿತ್ರರಂಗ ಪಾಪ ಇವಾಗ ನಾವು ಅವ್ರ ಕಷ್ಟದಲ್ಲಿ ನಾವು ಪ್ರಾಜೆಕ್ಟ್ ಮಾಡಿ ಅಂತ ಯಾರು ನೀವು ಹೇಳಿದ್ರಲ್ಲ ಸರ್ ಮೊನ್ನೆ. ಒಳ್ಳೇದಾಗುತ್ತೆ ಸರ್. ಫಸ್ಟ್ ಅವ್ರು ಆಚೆ ಬರ್ತಾರಲಿ, ಅವ್ರಿಗೆ ಈಗ ಕಾನೂನು ದಯವಿಟ್ಟು ನಮ್ಮಲ್ಲಿ ಅಪಾರವಾದ ನಂಬಿಕೆ ನಮಗಿದೆ. ಕಾನೂನು ಹೊರಗಡೆ ಬರ್ತಾರೆ, ನಾವೆಲ್ಲ ನಂಬಿದ್ದೀವಿ. ಒಳ್ಳೇದಾಗುತ್ತೆ ನಿಜವಾಗ್ಲೂ. ಎಲ್ಲರೂ ಸಹಕರಿಸಿದ್ದು ಸರ್. ಆಫ್ಟರ್ ಅ ಲಾಂಗ್ ಟೈಮ್ ವಿಸಿಟ್ ನಿಮ್ದು, ಇದು ಸಾಮಾನ್ಯವಾದ ಭೇಟಿ ಅಲ್ಲ. ಸೊ ಬಹಳ ನಿರೀಕ್ಷಣೆ ಇಟ್ಕೊಂಡು ನೀವು ಹೋಗಿರ್ತೀರಿ, ಹೊರಗಡೆ ಜನರು ಇಲ್ಲ. ಒಂದು ತಿಂಗಳಾಯ್ತು ಇವತ್ತು ಕರೆಕ್ಟಾಗಿ ಆ ಥರ ಇದಾಗಿ ಅವ್ರದ್ದು ಘಟನೆಗಳಾಗಿ. ಅದನ್ನ ನಾವು ತುಂಬ ಸತಿ ಬರಬೇಕು ಅಂದ್ಕೊಂಡು ಬರೋಕ್ಕಾಗಿಲ್ಲ. ಸರ್, ಇದೊಂದು ಕ್ಯಾಶುವಲ್ ಮೀಟ್ ಆಗಿತ್ತ ಅಥವಾ ಉದ್ದೇಶಪೂರ್ವಕ ಏನಾದ್ರು ವಿಚಾರ ಇಟ್ಕೊಂಡು ಭೇಟಿ ಆಗಿದ್ರ? ಕ್ಯಾಶುವಲ್ ಮೀಟು ಆ ಥರ ಏನಿಲ್ಲ, ಉದ್ದೇಶಪೂರ್ವಕ ಇಲ್ಲ, ಕ್ಯಾಶುವಲ್ ಮೀಟ್ ಆಗಿ. ನೋಡಿದ ತಕ್ಷಣ ಹೇಳಿದ್ರೆ ಏನು ಹೇಳ್ತಾರೆ? ನೋಡಿದ ತಕ್ಷಣ ಚೆನ್ನಾಗಿರಿ, ಚೆನ್ನಾಗಿರ್ಬೇಕು, ಎಲ್ಲರೂ ಉದ್ಯಮ ಚೆನ್ನಾಗಿ